45 ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಫ್ ದ ಇಯರ್. ಇದು ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಅವರು ಡೈರೆಕ್ಟ್ ಮಾಡಿರುವಂತಹ ಚೊಚ್ಚಲ ಸಿನಿಮಾ ಇದಾಗಿತ್ತು. ಇಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಮಲ್ಟಿ ಸ್ಟಾರರ್ ಸಿನಿಮಾ ಆದಂತಹ 45 ನ ಪ್ರೆಸ್ ಹಾಗೂ ಡಿಜಿಟಲ್ ಮಾಧ್ಯಮಗಳಿಗೆ ಆಯೋಜನೆ ಮಾಡಿದಂತಹ ಶೋ ಅಲ್ಲಿ ನಾವು ಸಿನಿಮಾ ನೋಡಿದ್ವಿ. ನಮ್ಗೆ ಏನ್ ಅನ್ನಿಸ್ತು, ಸಿನಿಮಾದಲ್ಲಿ ಏನೆಲ್ಲ ನಮ್ಮನ್ನ ಇಂಪ್ರೆಸ್ ಮಾಡ್ತು, ಏನೆಲ್ಲ ವರ್ಕ್ ಆಯ್ತು, ಏನೆಲ್ಲ ವರ್ಕೌಟ್ ಆಗ್ಲಿಲ್ಲ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅರ್ಜುನ್ ಜನ್ಯ ಅವರ ಡೆಬ್ಯೂ ಎಷ್ಟು ಜೋರಾಗಿ ಅಂಡ್ ದೊಡ್ಡದಾಗಿ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸಿನಿಮಾದ ಟ್ರೈಲರ್ ಬಂದಾಗ ಕತೆ ಏನಿರ್ಬೋದು ಅನ್ನೋದನ್ನ ಸ್ವಲ್ಪನೂ ಬಿಟ್ಕೊಟ್ಟಿರ್ಲಿಲ್ಲ. ಬಟ್ ಎಷ್ಟೋ ಫ್ಯಾನ್ ಥಿಯರಿಗಳು ಹಾಗಿರುತ್ತೆ ಹೀಗಿರುತ್ತೆ ಅಂಡ್ ನಾವು ಕೂಡ ರಿವ್ಯೂ ಮಾಡಿದ್ವಿ, ಬ್ರೇಕ್ ಡೌನ್ ಮಾಡಿದ್ವಿ. ಅದ್ರಲ್ಲೂ ಕೂಡ ಹೀಗಿರ್ಬೋದಾ ಅಂತ ತುಂಬಾ ವಿಷಯಗಳನ್ನ ಹೇಳಿದ್ವಿ. ಬಿಕಾಸ್ ಆ ಒಂದು ಮಿಸ್ಟ್ರಿನ ಟ್ರೈಲರ್ ಕ್ಯಾರಿ ಮಾಡಿತ್ತು. ಎಸ್ಪೆಷಲಿ ಟ್ರೈಲರ್ ನಲ್ಲಿ ಇದ್ದಂತಹ ಶಿವಣ್ಣ ಅವರ ಲಾಸ್ಟ್ ಶಾಟ್ ಅಂದು ಸಿನಿಮಾ ಮೇಲಿನ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಗಗನಕ್ಕೆ ತಲುಪಿಸಿತು. ಇನ್ನು ಸಿನಿಮಾದ ಪ್ಲಾಟ್ ಬಗ್ಗೆ ಒಂದ್ಸಲಿ ಹೇಳಿ ಮುಂದಕ್ಕೆ ಹೋಗೋದು ನಮ್ ಚಾನೆಲ್ ನ ಒಂದು ವಾಡಿಕೆ ಆಗಿತ್ತು. ಬಟ್ ಇಲ್ಲಿ ನಾನು ಅದನ್ನ ಏನೇ ಹೇಳಿದ್ರು, ಎಷ್ಟು ಕಮ್ಮಿ ಹೇಳಿದ್ರು ಸಿನಿಮಾಗೆ ಅದು ಸ್ಪಾಯ್ಲರ್ ಆಗುತ್ತೆ. ಹಾಗಾಗಿನೇ ಟ್ರೈಲರ್ ನಲ್ಲಿ ಇದ್ದಂತಹ ಮಿಸ್ಟ್ರಿನ ಹಾಗೆ ಕಾಯಂ ಆಗಿ ಇರಿಸ್ತಾ ಇದೀನಿ ನೀವು ಸಿನಿಮಾ ನೋಡೋವರೆಗೂ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಅರ್ಜುನ್ ಜನ್ಯ ಅಂಡ್ ಅವರು ಹೇಳ್ಬೇಕು ಅಂತ ಅನ್ಕೊಂಡಿರುವಂತಹ ಕತೆ. ಈ ಜಾನರ್ ನ ಸಿನಿಮಾನ ನಾವು ಪ್ರಾಬಬ್ಲಿ ನೋಡಿರ್ತೀವಿ, ಆದ್ರೆ ಈ ಪರ್ಟಿಕ್ಯುಲರ್ ಕಥೆಯನ್ನ, ಎಸ್ಪೆಷಲಿ ಇಷ್ಟು ಲೇಯರ್ಸ್ ಇರುವಂತಹ ಕಥೆಯನ್ನ ಅರ್ಜುನ್ ಜನ್ಯ ತಮ್ಮ ಪ್ರಥಮ ಸಿನಿಮಾದಲ್ಲಿ ಅಟೆಂಪ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ ಒಂದು ಅಪ್ರಿಸಿಯೇಷನ್ ಅನ್ನ ನಾವು ಅವರಿಗೆ ಸಲ್ಲಿಸಲೇಬೇಕು. ರಾಜ್ ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ನಲ್ಲಿ ಪ್ರತಿ ಬಾರಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ. ಅದು ಸೂಫ್ರಮ್ಸೋ ನಲ್ಲಿ ಕರುಣಾಕರ್ ಗುರೂಜಿ ಪಾತ್ರ ಆಗಿರ್ಬೋದು, ಟೋಬಿಯ ಪಾತ್ರ ಆಗಿರ್ಬೋದು, ಗರುಡ ಗಮನ ವೃಷಭ ವಾಹನ ಸಿನಿಮಾದ ಪಾತ್ರ ಆಗಿರ್ಬೋದು, ಎಲ್ಲಾ ಕಡೆ ಆ ಹೊಸತನ, ಆ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಕಂಟಿನ್ಯೂಸ್ ಆಗಿ ನೋಡ್ತಾ ಬಂದಿದೀವಿ. ಅಂಡ್ ಇಲ್ಲೂ ಕೂಡ ವಿನಯ್ ಎಂಬ ಪಾತ್ರದಿಂದ ನಮ್ಮನ್ನ ಇಂಪ್ರೆಸ್ ಮಾಡ್ತಾರೆ. ಉಪೇಂದ್ರ ಅವರ ರಾಯಪ್ಪ ಪಾತ್ರ ಸಿನಿಮಾದಲ್ಲಿ ಒನ್ ಆಫ್ ದ ಸ್ಟೈಲಿಸ್ಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ತೀನಿ. ಅವರಿಗೆ ಹ್ಯಾಂಡ್ ಓವರ್ ಮಾಡಿರುವಂತಹ ಡೈಲಾಗ್ಸ್ ನಲ್ಲಿ ಅವರ ಎಂಟೈರ್ ಕ್ಯಾರೆಕ್ಟರ್ ಡಿಸೈನ್ ನಲ್ಲೇ ಆ ಸ್ವ್ಯಾಗ್ ಎದ್ದು ಕಾಣಿಸ್ತಾ ಇತ್ತು. ಇನ್ನು ಶಿವಣ್ಣ ಅವರನ್ನ ಅರ್ಜುನ್ ಜನ್ಯ ಅವರು ಆಸ್ ಎ ಡೈ ಹಾರ್ಡ್ ಫ್ಯಾನ್ ಹೇಗೆ ನೋಡ್ಬೇಕು ಅಂತ ಅನ್ಕೊಂಡಿದಾರೋ ಅದನ್ನ ತೆರೆ ಮೇಲೆ ಕೂಡ ತೋರಿಸಿದ್ದಾರೆ. ಫ್ಯಾನ್ ಬಾಯ್ ಫೇವ್ರೆಟ್ ಸ್ಟಾರ್ಗೆ ಸಿನಿಮಾ ಮಾಡಿದಾಗ್ಲೆಲ್ಲ ಮ್ಯಾಜಿಕಲ್ ಪ್ರೆಸೆಂಟೇಷನ್ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಅದಾಗಿದೆ ಅಂತ ಹೇಳ್ತೀನಿ. ಅಂಡ್ ಈ ಪರ್ಟಿಕ್ಯುಲರ್ ಸ್ಟಾರ್ ಗಳ ಫ್ಯಾನ್ಸ್ ಗಳು ನೀವಾಗಿದ್ರೆ ನಿಮ್ಗೆ ಚಿಯರ್ ಮಾಡೋದಕ್ಕೆ ಬಹಳಷ್ಟು ಮೂಮೆಂಟ್ಸ್ ಗಳು ಸಿನಿಮಾದಲ್ಲಿ ಸಿಗ್ತವೆ. ಸಿನಿಮಾ ಕಥೆಯ ಬಿಲ್ಡಪ್ಗೆ, ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಗೆ ಟೈಮ್ ತಗೊಂಡಿಲ್ಲ. ರೈಟ್ ಫ್ರಮ್ ದ ಫಸ್ಟ್ ಫ್ರೇಮ್ ನಾವು ಕಥೆಯ ಒಳಗಡೆ ಇದೀವಿ ಅಂಡ್ ಸಿನಿಮಾ ಮುಗಿಯೋ ಮೂಮೆಂಟ್ ವರೆಗೂ ಸಿನಿಮಾ ಡಿವಿಯೇಟ್ ಅಂತೂ ಆಗ್ಲಿಲ್ಲ ಅಂತ ಖಂಡಿತ ಹೇಳ್ಬೋದು. ಫಿಲ್ಲರ್ ಸಾಂಗ್ಗಳಿಲ್ಲ. ಇದು ಸಿನಿಮಾ ಮೇಲಿನ ನಮ್ಮ ಕ್ಯೂರಿಯಾಸಿಟಿಯನ್ನ ಮೈಂಟೈನ್ ಮಾಡೋದಕ್ಕೆ ಖಂಡಿತ ಹೆಲ್ಪ್ ಮಾಡಿದೆ. ಅಲ್ಲಲ್ಲಿ ಬಳಸ್ಕೊಂಡಿರುವಂತಹ ಕನ್ನಡದ ರೆಟ್ರೋ ಮ್ಯೂಸಿಕ್ ಒಳ್ಳೆ ಕಿಕ್ ಕೊಡ್ತವೆ. ಶಿವಣ್ಣ ಮತ್ತು ಸುಧಾರಾಣಿ ಅವರ ನಡುವಿನ ಸೀನ್ಸ್ ಗಳಲ್ಲಿ ಅದನ್ನ ಇನ್ಕಾರ್ಪೊರೇಟ್ ಮಾಡಿರುವಂತಹ ವಿಧಾನ ಸ್ಮೂತ್ ಆಗಿತ್ತು. ಹಳೆ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದವ್ರಿಗೆ ಒಂದು ಮಜಾ ಕೊಡುತ್ತೆ. ಸಿನಿಮಾದ ಸಿನಿಮೆಟೋಗ್ರಫಿ ಹಾಗೂ ಫ್ರೇಮ್ಸ್ ನ ಹಿಂದೆ ಇರುವಂತಹ ಎಷ್ಟೋ ಡೀಟೇಲಿಂಗು ಇಷ್ಟ ಆದ್ವು. ಅರ್ಜುನ್ ಜನ್ಯ ಅವರ ಸ್ಟ್ರಾಂಗ್ ಲೆಗ್ ಆಗಿರುವಂತಹ ಮ್ಯೂಸಿಕ್ ಅವ್ರಿಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಪ್ಲಸ್. ಪ್ರತಿ ಪಾತ್ರಕ್ಕೆ ಒಂದು ಫಿಕ್ಸ್ಡ್ BGM ಅಂತ ಇಲ್ಲದೆ ಇದ್ರು ಬಂದಂತಹ ಸ್ಕೋರು ಇಂಟರ್ವ್ಯೂಯಿಂಗ್ ಆಗಿತ್ತು. ಅಂಡ್ ಸಿನಿಮಾಗೆ ಅದೊಂದು ಡೀಸೆಂಟ್ ವೇ ಅಲ್ಲಿ ಹೆಲ್ಪ್ ಮಾಡಿದೆ ಅಂತ ಹೇಳ್ತೀನಿ. ಬಟ್ ಹಾನೆಸ್ಟ್ಲಿ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂಡ್ ಇದು ಖಂಡಿತ ಬೆಟರ್ ಆಗ್ಬೋದಿತ್ತು. ಇನ್ನು 3 ಲೀಡ್ ಸ್ಟಾರ್ಸ್ ನ ಕೆರಿಯರ್ ನಲ್ಲಿ ಎಲ್ಲಾ ಪೀಕ್ ಮ್ಯಾನರಿಸಮ್ಸ್ ನ ಈ ಕತೆಗೆ ತಂದು ಫ್ಯಾನ್ ಸರ್ವಿಸ್ ಮಾಡಿರುವಂತಹ ವಿಧಾನ ಚೆನ್ನಾಗಿತ್ತು. ಬಟ್ ಅಲ್ಲಲ್ಲಿ ಕಥೆಯನ್ನ ಮತ್ತು ಅದರ ಫ್ಲೋ ಅನ್ನ ಓವರ್ ಪವರ್ ಮಾಡ್ತಿದ್ಯಲ್ಲ ಅನ್ನುವಂತಹ ಭಾವನೆ ಖಂಡಿತ ಹುಟ್ಕೊಳ್ತು. ಬಟ್ ಎನಿವೇಸ್ ಅದನ್ನ ನಾನು ಎಂಜಾಯ್ ಮಾಡಿದೆ. ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸಿನಿಮಾ ಎಂಟರ್ಟೈನ್ ಮಾಡ್ತಾನೆ ಸಾಕಷ್ಟು ಮೆಸೇಜ್ ಗಳನ್ನ ಕೊಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಪುರಾಣದ, ಎಸ್ಪೆಷಲಿ ನಮ್ಮ ಗರುಡ ಪುರಾಣದ ಬಿಟ್ಸ್ ಅನ್ನ ಪ್ರೆಸೆಂಟ್ ಮಾಡಿರುವಂತಹ ಸ್ಟೈಲು ಇಂಪ್ರೆಸಿವ್ ಆಗಿತ್ತು. ಇನ್ನು ಈ ಸಿನಿಮಾದಲ್ಲಿ ನಮ್ಗೇನ್ ವರ್ಕ್ ಆಗ್ಲಿಲ್ಲ ಅಂತ ಹೇಳೋದಾದ್ರೆ ಅದು ಇಲ್ಲಿನ VFX. ಆಲ್ಮೋಸ್ಟ್ 25-30% ಆಫ್ ದ ಫಿಲಮ್ VFX ಮೇಲೆ ಡಿಪೆಂಡೆಂಟ್ ಆಗಿದೆ. ಸಾಕಷ್ಟು ಸೀನ್ಸ್ ಗಳು ಎಂಟೈರ್ಲಿ VFX ನಲ್ಲೇ ಮೂಡ್ ಬಂದಿದೆ. ಬಟ್ ಅದರ ಔಟ್ಪುಟ್ ಸುಮಾರಾಗಿತ್ತು. ಏನನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದಾರೋ ಅದನ್ನ ಅಚೀವ್ ಮಾಡಿದ್ದಾರೆ. ಬಟ್ ಸುಮಾರು ಕಡೆ ಅದು ಆರ್ಟಿಫಿಷಿಯಲ್ ಫೀಲ್ ಅನ್ನ ಕೊಡ್ತು. ಚೇಸ್ ಸೀಕ್ವೆನ್ಸ್ ಆಗಿರ್ಬೋದು, ಕೊನೆಯಲ್ಲಿ ಬರುವಂತಹ ಯುದ್ಧ, ಎಲ್ಲದರ ಕೊರಿಯೋಗ್ರಫಿ ಮಾಡಿ ಸ್ಟಿಚ್ ಮಾಡಿರುವಂತಹ ರೀತಿ ಚೆನ್ನಾಗಿದೆ. ಬಟ್ ಅದಕ್ಕೆ VFX ಅಷ್ಟು ಸಾಥ್ ಕೊಡ್ಲಿಲ್ಲ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಎಡಿಟಿಂಗು ಕೆಲವಷ್ಟು ಕಡೆ ಇನ್ಕನ್ಸಿಸ್ಟೆಂಟ್ ಅಂತ ಕೂಡ ಅನಿಸ್ತು. ಎಮೋಷನಲಿ ವೆಯ್ಟ್ ಇರುವಂತಹ ಸೀನ್ ಮುಂದಕ್ಕೆ ನಾವು ಕನೆಕ್ಟ್ ಆಗಿರ್ತೀವಿ. ಬಟ್ ಅದರ ಇಮಿಡಿಯೇಟ್ ನೆಕ್ಸ್ಟ್ ಒಂದು ಕಾಮಿಡಿ ಸೀನು ಅಥವಾ ಬೇರೊಂದು ಸೀನ್ ಬರುತ್ತೆ, ಅಲ್ಲಿ ಕನೆಕ್ಷನ್ ಸ್ವಲ್ಪ ಆನ್ ಅಂಡ್ ಆಫ್ ಆಗಿದ್ದು ಖಂಡಿತ ಉಂಟು. ಕಾಮಿಡಿ ಸೀನ್ಸ್ ಅಂತ ಫಿಲ್ಲರ್ಸ್ ಆಗಿ ಬಳಸ್ಕೊಂಡಿಲ್ಲ, ಅದನ್ನ ಸಂಭಾಷಣೆಯ ನಡುವೆನೆ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಕೆಲವೊಂದು ಕಾಮಿಕಲ್ ಪೋರ್ಷನ್ಸ್ ಗಳು ಚೆನ್ನಾಗಿ ವರ್ಕ್ ಆದ್ರೆ ಇನ್ನಷ್ಟು ಪೋರ್ಷನ್ಸ್ ಗಳು ಚೆನ್ನಾಗಿ ಲ್ಯಾಂಡ್ ಆಗ್ಲಿಲ್ಲ ಅಂತ ಹೇಳ್ತೀನಿ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಡೀಸೆಂಟ್ ಗುಡ್ ವಾಚ್.
ಫ್ಯಾನ್ ಸರ್ವಿಸ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಅರ್ಜುನ್ ಅವರು ಗೆದ್ದಿದ್ದಾರೆ. ಮೋರ್ ಓವರ್, ನೀವು ಸಿನಿಮಾದಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಗಳನ್ನ ಹೊರತಾಗಿ ಒಂದು ಒಳ್ಳೆ ಸ್ಟೋರಿ ಟೆಲ್ಲಿಂಗ್ ನ ವಿಟ್ನೆಸ್ ಮಾಡಬೇಕು ಅಂತ ಅಂದ್ರೆ ಇದು ನಿಮ್ಗೆ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ಇದು ಫ್ಯಾಮಿಲಿ ವಾಚ್. ಕ್ರಿಸ್ಮಸ್ ವೀಕೆಂಡ್ ಫ್ಯಾಮಿಲಿಯೊಟ್ಟಿಗೆ ಕೂತು ಎಂಜಾಯ್ ಮಾಡೋದಕ್ಕೆ ಇದು ಖಂಡಿತ ಒಂದು ಒಳ್ಳೆ ಆಪ್ಷನ್. ಇದಾಗಿತ್ತು 45 ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ, ಅಫ್ಕೋರ್ಸ್ ನೋಡಿರಲ್ಲ ಅಂತ ಅನ್ಕೋತೀನಿ, ಇವತ್ತು ಪ್ರೀಮಿಯರ್ಸ್ ಅಲ್ಲಿ ರಿಲೀಸ್ ಆಗುತ್ತೆ. ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.